ನಮ್ಮ ಈ ಪವಿತ್ರ ಭಾರತದಲ್ಲಿ ಅನೇಕ ಮಹಾಪುರುಷರು ಅವತರಿಸಿ ಅನೇಕವಾದಂತಹ ಲೋಕಾನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಮಹಾಪುರುಷರಲ್ಲಿ ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಸರ್ವೋತ್ಕೃಷ್ಟರು. ಸರ್ವ ಜನವಂದ್ಯರು. ಮನುಷ್ಯನಿಗೆ ತಾನು ಯಾವಾಗಲೂ ಸುಖವಾಗಿರಬೇಕು ಎಂಬುವಂತಹ ಆಸೆ ಸಹಜವಾಗಿಯೇ ಇರುತ್ತದೆ. ಆ ಆಸೆಯು ಈಡೇರಬೇಕಾದರೆ ಧರ್ಮದ ಆಚರಣೆ ಎಂಬುದೇ ಏಕಮಾತ್ರವಾದ ಮಾರ್ಗವಾಗಿರುತ್ತದೆ. ನಾವು ಧರ್ಮದ ಆಚರಣೆಯಿಂದಲೇ ಇಹದಲ್ಲೂ ಪರದಲ್ಲೂ ಸುಖವನ್ನು ಪಡೆಯಬಹುದು. ಧರ್ಮವನ್ನು ಬಿಟ್ಟರೆ ಸುಖವಿಲ್ಲ. ಅಧರ್ಮವನ್ನು ಆಚರಿಸಿದರೆ ದುಃಖವು ಅನಿವಾರ್ಯವಾಗುವುದು. ನಮಗೆ ದುಃಖ ಬೇಡ ಅಂತಂದರೆ ನಾವು ಅಧರ್ಮದ ಕಡೆಗೆ ಹೋಗಬಾರದು. ನಮಗೆ ಸುಖದ ಅಪೇಕ್ಷೆ ಇದ್ದರೆ ನಾವು ಧಾರ್ಮಿಕರಾಗಬೇಕು. ಈ ಧರ್ಮಗಳ ಒಂದು ತತ್ವ ಅನಾದಿ ಕಾಲದಿಂದಲೂ ನಮ್ಮ ದೇಶದಲ್ಲಿ ಪ್ರಚಾರದಲ್ಲಿ ಇರತಕ್ಕಂಥ ನಮಗೆಲ್ಲರಿಗೂ ಪರಮ ಪ್ರಮಾಣವಾಗಿರತಕ್ಕಂತಹ ವೇದವೇ ಧರ್ಮದ ಹಿರಿಮೆಯನ್ನು ಬಹಳವಾಗಿ ಹೇಳಿದೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಈ ಎಲ್ಲ ಜಗತ್ತಿನ ಉಳಿವು ಧರ್ಮವನ್ನು ಅವಲಂಬಿಸಿದೆ. ಎಲ್ಲಿ ಧರ್ಮದ ಆಚರಣೆ ಇರುತ್ತದೋ ಅಲ್ಲಿ ಸುಭಿಕ್ಷವಿರುತ್ತದೆ. ಎಲ್ಲಿ ಧರ್ಮದ ಬಗ್ಗೆ ಉಪೇಕ್ಷೆ ಇರುತ್ತದೋ ಅಲ್ಲಿ ಸುಖ ಶಾಂತಿಗಳು ಇರುವುದಿಲ್ಲ. ಆದುದರಿಂದ ಧರ್ಮವೇ ಮನುಷ್ಯನಿಗೆ ಸರ್ವಾತ್ಮನ ಅಪೇಕ್ಷಣೀಯವಾದದ್ದು ಎಂಬುದು. ಭಗವಂತ ಈ ಧರ್ಮದ ಉದ್ಧಾರಕ್ಕಾಗಿಯೇ ಒಂದೊಂದು ಯುಗದಲ್ಲಿಯೂ ಅವತರಿಸುತ್ತಾನೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಯದಾ ಯದಾ ಧರ್ಮಸ್ಯ ಎಂಬತಕ್ಕಂತಹ ಭಗವದ್ವಚನ ಎಲ್ಲರೂ ತಿಳಿದೆ. ಈ ರೀತಿಯಾಗಿ ಧರ್ಮವನ್ನು ರಕ್ಷಿಸುವುದಕ್ಕಾಗಿ ಭಗವಂತನು ಸ್ವೀಕರಿಸಿದ ಅವತಾರವೇ ಶ್ರೀಮದ್ ಆದಿಶಂಕರ ಭಗವತ್ಪಾದ ಅವತಾರ. ಸುಮಾರು 12 ಶತಮಾನಗಳ ಹಿಂದೆ ಈ ಕಲಿಯುಗದಲ್ಲಿ ಅಧರ್ಮವು ಹೆಚ್ಚಿ
ಧಾರ್ಮಿಕರಿಗೆ ಬಹಳವಾಗಿ ಸಂಕಷ್ಟಗಳು ಒದಗಿದ ಪರಿಸ್ಥಿತಿಯಲ್ಲಿ ಆ ಕೈಲಾಸವಾಸಿಯಾದ ಪರಮೇಶ್ವರನು ಆದಿಶಂಕರ ರೂಪದಲ್ಲಿ ಅವತರಿಸಿ ಧರ್ಮವನ್ನು ಕಾಪಾಡಿದರು. ಶಂಕರರು ವೇದಾಂತಿಗಳು ಪ್ರಧಾನವಾಗಿ ಉಪನಿಷತ್ತುಗಳ ಅಭಿಪ್ರೇತವಾದ ಅರ್ಥವೇನು ಎಂಬುದನ್ನು ವಿವರಿಸುವುದು ಶಂಕರರ ಕರ್ತವ್ಯವಾಗಿದೆ. ಅದು ಉಪನಿಷತ್ ಪ್ರತಿಪಾದಿತವಾದದ್ದು ಅದ್ವೈತ ಸಿದ್ಧಾಂತ ಎಂಬುದನ್ನು ಶಂಕರರು ಸ್ಪಷ್ಟವಾಗಿ ತೋರಿಸಿಕೊಟ್ಟರು. ಆದರೆ ಅದೇ ಸಮಯದಲ್ಲಿ ಜನರಿಗೆ ಅವರ ಅಧಿಕಾರಕ್ಕೆ ತಕ್ಕಂತೆ ಶ್ರೇಯೋ ಮಾರ್ಗವನ್ನು ಶಂಕರರು ಉಪದೇಶಿಸಿದರು. ಪ್ರತಿಯೊಬ್ಬರೂ ಕೂಡ ತನಗೆ ಶ್ರೇಯಸ್ಸು ಬರಬೇಕು, ತನಗೆ ಶ್ರೇಯಸ್ಸು ಆಗಬೇಕು ಎಂಬ ಅಭಿಪ್ರಾಯವಿದೆ. ಅವನ ಆ ಅಭಿಪ್ರಾಯವು ಹೇಗೆ ಸಿದ್ಧಿಸುತ್ತದೆ ಎಂಬುದನ್ನು ಭಗವತ್ಪಾದರು ಉಪದೇಶಿಸಿದರು. ಕರ್ಮ ಮಾರ್ಗವನ್ನು ಭಗವತ್ಪಾದರು ಅಲ್ಲಗಡೆಯಿಲ್ಲ. ಕರ್ಮ ಮಾರ್ಗವೂ ಬೇರೆ, ಭಕ್ತಿ ಮಾರ್ಗವೂ ಬೇರೆ, ಜ್ಞಾನ ಮಾರ್ಗವೂ ಬೇರೆ. ಒಂದೊಂದು ಹಂತದಲ್ಲಿ ಒಂದೊಂದು ಬೇರೆ. ಈಗ ಲೋಕದಲ್ಲಿ ಹುಡುಗರು ಸ್ಕೂಲಿಗೆ ಹೋಗ್ತಾರೆ. 8ನೇ ತರಗತಿಯಲ್ಲಿ ಇರುವವರಿಗೆ ಪಠ್ಯ ಪುಸ್ತಕ ಒಂದು, 9ನೇ ತರಗತಿಯಲ್ಲಿ ಪಠ್ಯ ಪುಸ್ತಕ ಒಂದು, 10ನೇ ತರಗತಿಯಲ್ಲಿ ಪಠ್ಯ ಪುಸ್ತಕ ಒಂದು. 8ನೇ ತರಗತಿಯಲ್ಲಿ ಇರುವವರಿಗೆ ಯಾವ ಪಠ್ಯ ಪುಸ್ತಕ ಇದೆಯೋ ಅದು 10ನೇ ತರಗತಿಯವರಿಗೆ ಬೇಕಾಗಿಲ್ಲ. ಹಾಗಂತ ಹೇಳಿ ಅವನಿಗೆ ಅದು ಬೇಕಾಗಿಲ್ಲ ಅನ್ನೋ ಮಾತ್ರಕ್ಕೆ ಯಾರಿಗೂ ಅದು ಬೇಡ ಅಂತ ಹೇಳೋಕ್ಕಾಗುತ್ತೆ. ನೀನು 10ನೇ ತರಗತಿ ಬಂದ ಮೇಲೆ ಅದರ ಅಗತ್ಯ ನಿನಗಿಲ್ಲ, ಅದಕ್ಕೆ ನೀವು ಬರಲಿಲ್ಲ, ನಿನಗೆ 8ನೇ ತರಗತಿಯಲ್ಲೇ ಇರಬೇಕಾದ್ರೆ ಅದರ ಅಗತ್ಯ ನಿಮಗಿದ್ದೇ ಇದೆ. ಅದೇ ರೀತಿಯಾಗಿ ಯಾರಿಗೆ ಆತ್ಮಜ್ಞಾನ ಪ್ರಾಪ್ತವಾಗಿದೆಯೋ ಅವರಿಗೆ ಕರ್ಮಗಳ ಅವಶ್ಯಕತೆ ಇಲ್ಲ. ಯಾರಿಗೆ ಅಂತಹ ಆತ್ಮಜ್ಞಾನ ಪ್ರಾಪ್ತವಾಗಿಲ್ಲವೋ ಅವರು ಕರ್ಮಗಳನ್ನು ಅನುಷ್ಠಾನ ಮಾಡಲೇಬೇಕು. ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟಿರಲೇಬೇಕು. ಎಲ್ಲಿಯವರೆಗೆ ನಾವು ವ್ಯವಹಾರದ ಸೇರಿದ್ದೇವೆ ಅಲ್ಲಿಯವರೆಗೆ ಕರ್ಮ, ಭಕ್ತಿ, ಉಪಾಸನೆ ಈ ಮೂರು ನಮಗೆ ಬೇಕೇ ಬೇಕು. ಅನೇಕರಿಗೆ ಶಂಕರರ ವಿಷಯದಲ್ಲಿ ಅದೊಂದು ಭ್ರಾಂತಿ. ಶಂಕರರು ಎಲ್ಲ ಸುಳ್ಳು ಅಂತ ಹೇಳ್ಬಿಟ್ಟಿದ್ದಾರೆ. ಏನ್ರೆ ಇದೆಲ್ಲ ಸುಳ್ಳು ಅಂದರೆ ನೀವು ಸುಳ್ಳ, ನಾನು ಸುಳ್ಳ, ಏನ್ರೆ ಇದು? ಅನಾವಶ್ಯಕವಾಗಿ ಶಂಕರರ ಬಗ್ಗೆ ಒಂದು ಅಪೋಹ ಜನರಲ್ಲಿ. ಶಂಕರರು ಹೇಳಿದ್ದು ಹಾಗಲ್ಲ. ಈಗ ನೀವು ಕನಸು ಸ್ವಪ್ನವನ್ನು ಮಾಡ್ತಾ ಇದ್ದೀರಿ. ಕನಸನ್ನು ಪ್ರತಿಯೊಬ್ಬರಿಗೂ ಬರ್ತದೆ. ಕನಸಿನಲ್ಲಿ ನೀವು ರಾಮೇಶ್ವರಕ್ಕೆ ಹೋದಾಗೆ, ಕಾಶಿಗೆ ಹೋದಾಗೆ, ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿದಾಗೆ, ವಿಶ್ವೇಶ್ವರ ದರ್ಶನ ಮಾಡಿದಾಗೆ ನಿಮಗೆ ಸ್ವಪ್ನ ಬರುತ್ತೆ. ಆ ಸ್ವಪ್ನ ಕಾಲದಲ್ಲಿ ಅದೆಲ್ಲ ಸುಳ್ಳು ಅಂತ ನಿಮ್ಗೆ ಅನಿಸುತ್ತಾ? ಅನಿಸೋದಿಲ್ಲ. ಅದೆಲ್ಲ ಸುಳ್ಳು ಅಂತ ಅನಿಸೋದು ಯಾವಾಗ? ಎಚ್ಚರ ಆದಮೇಲೆ. ಸ್ವಪ್ನ ಕಾಲದಲ್ಲಿ ಎಲ್ಲವೂ ಸರಿಯಾಗಿ ಕಾಶಿಗೆ ಹೋದ ಹಾಗೆ, ವಿಶ್ವೇಶ್ವರ ದರ್ಶನ ಮಾಡಿದ ಹಾಗೆ ಸ್ವಪ್ನದಲ್ಲಿ ನಡೆದಂತಹದ್ದು ಎಚ್ಚರವಾದ ಮೇಲೆ ಸುಳ್ಳು ಅಂತ ಕಾಣುತ್ತೆ. ಸ್ವಪ್ನ ಕಾಲದಲ್ಲಿ ಅದೆಲ್ಲ ಸುಳ್ಳು ಅಂತ ಹೇಗೆ ಅನಿಸುವುದಿಲ್ಲ. ಹಾಗೆ ಬ್ರಹ್ಮ ಸಾಕ್ಷಾತ್ಕಾರ ಬಂದವನಿಗೆ ಈ ಪ್ರಪಂಚ ಮಿಥ್ಯೆಯಾಗಿ ಕಾಣುತ್ತೆ ಹೊರತು ಅದಕ್ಕೆ ಏನು ಮಿಥ್ಯ ಅಂತ ನಾನು ಹೇಳುವುದೇ ಇಲ್ಲ. ನಿಮಗಿನ್ನೂ ಬ್ರಹ್ಮ ಸಾಕ್ಷಾತ್ಕಾರ ಬಂದಿಲ್ಲ. ಆದ್ದರಿಂದ ಇದೆಲ್ಲವೂ ಸರಿ ಅಂತ ತಿಳ್ಕೊಂಡೇ ವ್ಯವಹಾರ ಮಾಡಬೇಕು. ವಿಧಿ ನಿಷೇಧ ಎಲ್ಲ ಉಂಟು. ಯಾವುದು ನಿಷೇಧ ಮಾಡಿದೆಯೋ ಅದನ್ನು ಬಿಡಬೇಕು, ಯಾವುದನ್ನು ವಿಧಿ ಹೇಳಿದೆಯೋ ಅದನ್ನು ಮಾತ್ರ ಆಚರಣೆ ಮಾಡಬೇಕು. ಧರ್ಮ ಅಂತ ಯಾವುದನ್ನು ಹೇಳಿದೆಯೋ ಅದನ್ನು ಮಾತ್ರ ಆಚರಣೆ ಮಾಡಬೇಕು, ಅಧರ್ಮ ಅಂತ ಯಾವುದಿದೆಯೋ ಅದನ್ನು ಬಿಡಬೇಕು. ಆದ್ದರಿಂದ ಶಂಕರರು ಅಧಿಕಾರಿ ಭೇದದಿಂದ ಪ್ರತಿಯೊಬ್ಬರಿಗೂ ಸೇರೋ ಮಾರ್ಗವನ್ನು ತೋರಿಸಿದ್ದಾರೆ. ಆದ್ದರಿಂದ ಶಂಕರರ ಸಿದ್ಧಾಂತದಲ್ಲಿ
ಕರ್ಮಕ್ಕೆ, ಉಪಾಸನೆಗೆ, ಭಕ್ತಿಗೆ ವೈಯಚ್ಛ ಅಂತ ಯಾರು ಆಪಾದನೆ ಮಾಡೋಕ್ಕಾಗುವುದಿಲ್ಲ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸನ್ಮಾರ್ಗವನ್ನು ತೋರಿಸಿರ್ತಕ್ಕಂಥ ಮಹನೀಯರು ಶಂಕರರು. ಆದ್ದರಿಂದಲೇ ಜಗದ್ಗುರು ಎಂಬ ಪದ ಅವರಿಗೆ ಅನ್ವರ್ಥವಾಗಿದೆ. ಪ್ರತಿಯೊಬ್ಬರಿಗೂ ಗುರುಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಸನ್ಮಾರ್ಗವನ್ನು ತೋರಿಸಿದ್ದಾರೆ. ಅವರು ಯಾವುದನ್ನು ಕಡೆಗಣಿಸಲಿಲ್ಲ. ಅವರು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಎಂಬುವಂತಹ ಗುರಿ ಅವರ ಮನಸ್ಸಿನಲ್ಲಿದ್ದು, ಅವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಶ್ರೇಯಸ್ಸನ್ನು ಪಡೆಯಬೇಕು, ಪ್ರತಿಯೊಬ್ಬರು ಸುಖವಾಗಿರಬೇಕು. ಆದ್ದರಿಂದ ಜಗದ್ಗುರು ಶಬ್ದ ಶಂಕರರಿಗೆ 100ಕ್ಕೆ 100 ಒಪ್ಪುತ್ತೆ. ಇನ್ನು ಎಲ್ಲರೂ ಕೂಡ ಹೆಸರು ಇಟ್ಕೊಳ್ಳಬಹುದು. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ಯಾರು ಕಸ್ಕೊಳ್ಳೋಕ್ಕಾಗುವುದಿಲ್ಲ. ಈಗ ಕೂತವರು ಒಬ್ಬೊಬ್ಬರು ಒಂದು ಶಾಪ್ ಹಾಕೊಂಡು ನಾನು ಜಗದ್ಗುರು ಅವರು ಹೇಳಿದರೆ ಅವರನ್ನು ಯಾರೊಬ್ಬರಿಗೆ ಆಕ್ಷೇಪಣೆ ಮಾಡೋಕ್ಕಾಗುವುದಿಲ್ಲ. ಆದರೆ ವಾಸ್ತವವಾಗಿ ಆ ಶಬ್ದ ಹೊಂದುವಂತಹದ್ದು ಶಂಕರ ಭಗವತ್ಪಾದ. ಆದ್ದರಿಂದ ಇವತ್ತು ನಾವು ಭಾರತದಲ್ಲಿ ಮಾತ್ರ ಅಲ್ಲ, ಈಗ ನಮ್ಮ ಅಧಿಕಾರಿಗಳು ಹೇಳಿದಾಗ ವಿಶ್ವದಲ್ಲಿ ಶಂಕರರನ್ನ ಅತ್ಯಂತ ಪೂಜನೀಯರೆಂಬತಕ್ಕಂತಹ ಸ್ಥಾನದಲ್ಲಿ ಇಟ್ಟು ವಿಶ್ವ ಶಂಕರರನ್ನ ಆರಾಧಿಸ್ತಾ ಇದೆ, ಪೂಜಿಸುತ್ತಾರೆ. ನಾವು ಏನೋ ನಮ್ಮ ಅಭಿಮಾನ, ನಿಮ್ಮ ಹಿಂದಿನವರು, ನಿಮ್ಮ ಪರಂಪರೆ, ಅದರಲ್ಲಿ ನೀವು ಶಂಕರ ಮಾಡ್ತೀವಿ ಅಂತ ನೀವು ನಾವು ಹೇಳ್ಬೋದು. ಆದರೆ ಯಾವಾಗ ಈ ಅದ್ವೈತ ದ್ವೈತ ಯಾವುದೂ ಸಂಬಂಧವಿಲ್ಲದೆ ಇರತಕ್ಕಂತಹ ಒಂದು ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬ, ಆದರೆ ಅವನಿಗೆ ಬುದ್ಧಿ ಇದೆ, ವಿವೇಚನಾ ಶಕ್ತಿ ಇದೆ. ಅವನ ಬುದ್ಧಿಯಿಂದ, ಅವನ ವಿವೇಚನಾ ಶಕ್ತಿಯಿಂದ ಭಾರತೀಯ ದಾರ್ಶನಿಕರ ತತ್ವಗಳನ್ನು ಅವನು ಇಟ್ಟುಕೊಂಡು ನೋಡಿದ್ದಾಗ ಅವನ ಮನಸ್ಸಿಗೆ ಶಂಕರರು ಹೇಳಿರತಕ್ಕಂತಹ ಅದ್ವೈತ ಸಿದ್ಧಾಂತದಲ್ಲಿಯೇ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರವಿದೆ. ಬೇರೆ ಯಾವುದರಲ್ಲೂ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದ ಉತ್ತರ ಸಿಕ್ಕುವುದಿಲ್ಲ ಅಂತ ಅವನು ತೀರ್ಮಾನ ಮಾಡಿಕೊಳ್ತಾರೆ. ಒಬ್ಬ ವೈದೇಶಿಕ ಯಾವುದರಲ್ಲೂ ಆಗ್ರಹ ಅಥವಾ ಪಕ್ಷಪಾತ ಇಲ್ಲದೇ ಇರುವ ಈ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾನೆ ಅಂತಂದರೆ ಇದಕ್ಕಿಂತಲೂ ಶಂಕರರ ಸಿದ್ಧಾಂತವನ್ನು ಪರಿಪೂರ್ಣವಾದದ್ದು ಎಂಬುದಕ್ಕೆ ಮತ್ತೊಂದು ಪುರಾವೆ ಇನ್ನೇನು ಬೇಕು? ಎಂಥೆಂಥ ಮಹಾತ್ಮರುಗಳು ಶಂಕರರ ಬಗ್ಗೆ ತಮ್ಮ ಅಪಾರವಾದಂತಹ ಗೌರವವನ್ನು ಸೂಚಿಸಿ ಶಂಕರರನ್ನು ಪರಮ ಆರಾಧ್ಯರು ಎಂಬುದಾಗಿ ಭಾವಿಸಿ ಶಂಕರರ ಸಿದ್ಧಾಂತವನ್ನು ಅತ್ಯಂತವಾದ ಗೌರವದಿಂದ ತಮ್ಮ ಆಚರಣೆಯಲ್ಲಿ ತಂದಿದ್ದರು. ಆದ್ದರಿಂದ ಶಂಕರರಿಗೆ ನಾನು ಉಪನ್ಯಾಸದ ಆರಂಭದಲ್ಲಿ ಹೇಳಿದರು, ಈ ಭಾರತದಲ್ಲಿ ಅವತರಿಸಿರ್ತಕ್ಕಂತಹ ಮಹಾತ್ಮರ ಪೈಕಿ ಆದಿಶಂಕರರಿಗೆ ಇರತಕ್ಕಂತಹ ಒಂದು ಸ್ಥಾನ ಸರ್ವೋನ್ನತವಾದಂತಹ ಸ್ಥಾನ. ಅಂತಹ ಮಹನೀಯರಾದ ಆದಿಶಂಕರರನ್ನ ನಾವೆಲ್ಲರೂ ನಮ್ಮ ಆದ್ಯ ಗುರುಗಳು ಅಂತ ಹೇಳಿಕೊಳ್ಳೋದಕ್ಕೆ ಎಷ್ಟೋ ಜನ್ಮಗಳ ಪುಣ್ಯವನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಅವರು ನಮ್ಮ ಗುರುಗಳು, ನಮ್ಮ ಆದ್ಯ ಗುರುಗಳು ಅಂತ ಹೇಳುವಂತಹ ಭಾಗ್ಯ ನಮ್ಮೆಲ್ಲರಿಗೂ ದೊರೆತಿದೆ. ಶಂಕರರು ಈ ಸನಾತನ ಧರ್ಮದ ಪ್ರಚಾರ ಕಾರ್ಯದಲ್ಲಿ ಮೊಟ್ಟ ಮೊದಲನೆಯದಾಗಿ ಹೇಳಿರ್ತಕ್ಕಂಥದ್ದು ವೇದೋ ನಿತ್ಯಮಧೀಯತ. ಅದನ್ನು ಬಿಟ್ಟು ಇನ್ನು ಏನು ಮಾಡಿದ್ರು ಉಪಯೋಗವಿಲ್ಲ. ವೇದಾಧ್ಯಯನ ಮಾಡಲಿಕ್ಕೆ ನಿನಗೆ ಅಧಿಕಾರ ಇದೆ ಅಂತಂದ ಮೇಲೆ ನೀನು ವೇದಾಧ್ಯಯನವನ್ನು ಮಾಡಲೇಬೇಕು. ಅದನ್ನು ಮಾಡದೆ ಇನ್ನು ಏನು ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಕೂಡ ಪ್ರಯೋಜನ ಅಂತ ಇಲ್ಲ. ಹಾಗಾಗಿ ಶಂಕರರು ನಮಗೆ ಕೊಟ್ಟಂತಹ ಆದೇಶ ಅನ್ನಿ, ಉಪದೇಶ ಅನ್ನಿ, ಸಂದೇಶ ಅನ್ನಿ, ಮೊಟ್ಟ ಮೊದಲನೇ ವೇದೋ ನಿತ್ಯಮಧೀಯತ. ಆ ಒಂದು ಶಂಕರರ ಮಾತನ್ನು ನಾವು ಪಾಲಿಸಬೇಕು ಎಂಬ ಏಕಮಾತ್ರವಾದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಜಗದ್ಗುರು ಮಹಾಸಂಸ್ಥಾನ ಮಾಡ್ತಾ ಇದೆ. ಇದರ ವಿವರ ನಮ್ಮ ಅಧಿಕಾರಿಗಳು ಹೇಳಿದರು. ಶಂಕರರ ಆದೇಶವನ್ನೇ ನಾವು ಪಾಲಿಸದೆ ನಾನೆಲ್ಲ ಸತ್ಯ ಅನುಯಾಯಿಗಳು, ಶಂಕರರ ಶಿಷ್ಯರುಗಳು ಅಂತ
ನೀವು ಯಾರನ್ನು ಗುರುಗಳು ಅಂತ ಇಟ್ಕೊಂಡಿದ್ದೀರೋ ಅವರ ಮಾತು ಮಾತ್ರ ನೀವು ಒಂದೂ ತಗೊಳ್ಳೋದಿಲ್ಲ, ಆದರೆ ನಿಮ್ಮ ಗುರುಗಳು ಅಂತ ಹೇಳ್ತೀನಿ ಅಂತಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಅವರನ್ನು ನಿಮ್ಮ ಗುರುಗಳು ಅಂತಂದ ಮೇಲೆ ಅವರ ಆಜ್ಞೆಯನ್ನು ನೀವು ಪಾಲಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ನೀವು ಅವರ ಶಿಷ್ಯರುಗಳು ಆಗೋದಕ್ಕೆ ಯೋಗ್ಯರಲ್ಲ. ಈ ದೃಷ್ಟಿಯಲ್ಲಿ ಶಂಕರರ ಈ ಆದೇಶವನ್ನು ಪಾಲಿಸತಕ್ಕದ್ದು ನಮ್ಮ ಪ್ರಥಮ ಕರ್ತವ್ಯ. ಇದನ್ನು ಬಿಟ್ಟು ಯಾವುದನ್ನು ಮಾಡಿದರೂ ಕೂಡ ಅದು ಸರಿಯಲ್ಲ ಎಂಬ ದೃಷ್ಟಿಯಿಂದ ಶೃಂಗೇರಿ ಶಾರದಾ ಪೀಠ ಈ ವೇದ ರಕ್ಷಣಾ ಕಾರ್ಯಕ್ರಮವನ್ನು ತನ್ನ ಉದ್ದೇಶಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಇಟ್ಟುಕೊಂಡು ಈ ಕಾರ್ಯವನ್ನು ನಡೆಸುತ್ತಾರೆ. ನಾವು ಈಗ ದೇಶದಲ್ಲಿ ಉಳಿದಿರತಕ್ಕಂತಹ ವೇದ ಶಾಖೆಗಳು ಅತ್ಯಂತ ಸಂಖ್ಯೆಯಲ್ಲಿ ಉಳಿದಿದೆ. ವೇದ ಶಾಖೆಗಳು ಎಷ್ಟೋ ಶಾಖೆಗಳು ಇದ್ದು ಒಂದು ಕಾಲದಲ್ಲಿ ಸಾಮವೇದಕ್ಕೆ 1000 ಶಾಖೆಗಳು ಇದ್ದವು. ನಾವು ಕೇವಲ 2-3 ಶಾಖೆಗಳನ್ನು ಮಾತ್ರ ನೋಡ್ತೀವಿ. 101 ಶಾಖೆಗಳು ವೇದಕ್ಕೆ ಈಗ ಕೇವಲ 1-2 ಶಾಖೆಗಳನ್ನು ನೋಡ್ತಾರೆ. 21 ಶಾಖೆಗಳು ಋಗ್ವೇದಕ್ಕೆ ಇತ್ತು, 1-2 ನೋಡ್ತಿದ್ವಿ. ಹೀಗಿರಬೇಕಾದ್ರೆ ಈಗ ನಾವು ನೋಡತಕ್ಕಂತಹ ಈ 1-5 ಶಾಖೆಗಳನ್ನಾದರೂ ನಾವು ಕಾಪಾಡದೇ ಇದ್ದರೆ ನಾವು ಅತ್ಯಂತವಾದ ಒಂದು ಕರ್ತವ್ಯ ಭ್ರಷ್ಟರಾಗ್ತೀವಿ. ಆ ದೃಷ್ಟಿಯಿಂದ ಈ ಶಾಖೆಗಳನ್ನು ಏನೇ ಆದರೂ ನಾವು ಕಾಪಾಡಲೇಬೇಕು. ಇದನ್ನು ಕಾಪಾಡುವುದಕ್ಕೆ ಎಷ್ಟು ಖರ್ಚಾದರೂ ಅದನ್ನು ನಾವು ಗಮನಿಸತಕ್ಕದ್ದಲ್ಲ. ಅದೇ ಆ ಭಗವತ್ಪಾದ ಶಂಕರನೇ ನಮಗೆ ಆಗಿರತಕ್ಕ ಮಾರ್ಗವನ್ನು ತೋರಿಸ್ತಾರೆ. ಆ ಮಾಧುರ್ಯ ಶಂಕರ ವಿಜಯ ಕೇಳಿದ್ದೀವಿ. ಶ್ರುತಿರಾತ್ಮಶರಣ್ಯಾನ ವ್ಯಸನನ್ನು ಹುಚ್ಚಿನತ್ತಿ. ಆ ವೇದಮಾತೆ ತನ್ನನ್ನು ನಂಬಿದವರನ್ನು ಸದಾ ಕಾಪಾಡುತ್ತದೆ, ಅದನ್ನು ಸಂದೇಹವಿಲ್ಲ. ಕುಮಾರ ಭಟ್ಟರಿಗೆ ಆ ಬೌದ್ಧರಿಗೆ ವಾದ ನಡೆದವಾಗ ಬೌದ್ಧರು ವೇದ ಅಪ್ರಮಾಣ ಅಂತ ಹೇಳುವುದು, ಕುಮಾರರ ವೇದ ಪ್ರಮಾಣ ಅಂತ ಹೇಳುವುದು. ಆವಾಗ ರಾಜನಿಗೆ ಹೇಗೆ ತೀರ್ಮಾನ ಮಾಡುವುದು ಸಾಧ್ಯವಾಗಿಲ್ಲ. ಆಗ ಹೇಳಿ, ನೋಡ್ರಿ ದೊಡ್ಡ ಬೆಟ್ಟ, ಆ ಬೆಟ್ಟದಿಂದ ಕೆಳಗೆ ಧೂಪು ಯಾವ ಉಳಿತೀರೋ ನಿಮ್ದು ಪ್ರಮಾಣ ಅಂತ ನಾವು ಒಪ್ಕೊಳ್ತೀನಿ. ತಕ್ಷಣ ಕುಮಾರ ಸೊಂಟಕ್ಕೆ ಬೆಟ್ಟ ಸುತ್ತಲೂ ಬೆಟ್ಟ ಹಾಕ್ತಿದ್ರು. ನಮ್ಮ ವೇದನನ್ನು ಕಾಪಾಡುತ್ತೆ. ಅವರನ್ನು ನೆನೆಸ್ಕೊಂಡ್ರೆ ಬಂದಿರುವಾಗಲ್ಲ ತಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಅವರ ಇಂಥ ವೇದ ನಿಷ್ಠೆ ಇರ್ತದೆ. ವೇದನನ್ನು ಕಾಪಾಡುತ್ತೆ. ಬೆಟ್ಟ ಮೇಲೆ ದುಡ್ಬೇಕಂತೀರ, ನಾ ದುಡ್ತಿದ್ರೆ ನಮ್ಮ ವೇದ ಇದ್ದೀರಿ ನನ್ನನ್ನು ಕಾಪಾಡೋದಕ್ಕೆ ಅಂದರೂ ಏಕದಮ್ ಬೆಟ್ಟ ಹತ್ತಿರ ಸೊಂಟಕ್ಕೆ ಬೆಟ್ಟ ಸುತ್ತಕೊಂಡು ಧಮ್ಮಿದ್ರು. ಯದ್ವೇದ ಪ್ರಮಾಣ ಭೂಯ ನಮೇಕ್ಷತಿ ಅಂತ ಹೇಳಿದ್ರು. ಧಮ್ಮಿದ್ರು. ವೇದವೇ ಪ್ರಮಾಣವಾಗಿದ್ದರೆ ನನ್ನ ಶರೀರಕ್ಕೆ ಏನೋ ತೊಂದರೆ ಆಗಬಾರದು ಅಂತ ಧೂಗಿದ್ರು. ಹತ್ತಿ ಕೆಳಗೆ ಬಿದ್ದ ಹಾಗೆ ಇದು ಪ್ರತ್ಯಕ್ಷ ನಡೆದದ್ದು. ವೇದದ ಮಹತ್ವದ ಬಗ್ಗೆ ಏನು ಹೇಳೋಣ? ಅಂತಹ ಕುಮಾರನ ಭಟ್ಟರು ಈ ವೇದಗಳ ಪ್ರಾಮಾಣ್ಯವನ್ನು ಕಾಪಾಡತಕ್ಕಂಥ ಕುಮಾರನ ಭಟ್ಟರು, ಅವರ ಸಮಕಾಲೀನರಾಗಿ ಶಂಕರರು ಇದೇ ವೇದಗಳ ಪ್ರಾಮಾಣ್ಯಕ್ಕಾಗಿ ಅನೇಕ ವಿಧವಾದಂತಹ ಕೆಲಸವನ್ನು ಮಾಡಿದರು. ಈ ವೇದದ ರಕ್ಷಣೆ ಎಂಬುದು ನಮ್ಮ ಆದ್ಯ ಕರ್ತವ್ಯ ಎಂಬುದಾಗಿ ಹೇಳಿದರು. ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಈ ವೇದ ರಕ್ಷಣೆಗಾಗಿ ನಾವು ಹೊರಡಬೇಕು. ಇದಕ್ಕೆ ಎಷ್ಟು ಖರ್ಚಾದರೂ ಆ ವೇದ ಪುರುಷ ನಮಗೆ ಒದಗಿಸುತ್ತಾನೆ ಎಂಬ ಧೈರ್ಯ ನಮಗಿದೆ. ನಾವು ಈಗ ನಮ್ಮ ಅಧಿಕಾರಿಗಳು ಅನೇಕವಾದ ನಮ್ಮ ಯೋಜನೆಗಳನ್ನು ನಿಮ್ಮ ಮುಂದೆ ಇಟ್ಟರು. ಆದರೆ ಇದಕ್ಕಾಗಿ ನಾವು ಯಾರತ್ತನ್ನು ಭಿಕ್ಷಾಪಾತ್ರೆ ತಗೊಂಡು ಹೊರಟಿಲ್ಲ. ಆದರೆ ಹೇಗೆ ನಡೆಯುತ್ತಿದೆ ಅಂತ ಗಮನಿಸಿದರೆ ಯಾರಿಗೆ ಭಗವಂತ ಯಾವ ಸಮಯದಲ್ಲಿ ಯಾವ ಪ್ರೇರಣೆ ಕೊಡ್ತಾನೆ, ಮಾಡಿಸ್ತಾನೆ ಎಂಬುದು ನಾವು ಯಾರು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವುದೇ ಸಂಕಲ್ಪ ನಮ್ಮ ಮನಸ್ಸಿಗೆ ಬಂದರೂ ಅದು ಮಾತ್ರ ಭಗವಂತ ನೆರವೇರಿಸ್ತಾನೆ ಎಂಬ ಒಂದು ಧೈರ್ಯ
ನಾನು ಹೇಳಿದ್ದು ಹೌದು, ಅದು ಆಗಬೇಕು. ಆ ಭಗವಂತನ ಭಗವತ್ಪಾದ ಕೃಪೆಯಿಂದ ಆಗಲಿ ಎನ್ನುವ ನಂಬಿಕೆಯೂ ನನಗೆ. ಆ ಅಲ್ಲಿ ವೇದ ಪಾಠ ನಡೆಯುತ್ತಿರುವಾಗ ಆಗಿನ ಸನ್ನಿವೇಶವನ್ನು ಯೋಚಿಸಿದ್ರೇನೆಯೇ ಮನಸ್ಸಿಗೆ ಅಮಿತವಾದ ಆನಂದವಾಗ್ತಾ ಇದೆ. ಇನ್ನು ಪ್ರತ್ಯಕ್ಷ ಆದಾಗ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಈ ರೀತಿಯಾಗಿ ಭಗವತ್ಪಾದ ಶಂಕರರ ಮೊಟ್ಟ ಮೊದಲನೆಯ ಉಪದೇಶವಾದ ವೇದೋ ನಿತ್ಯವಧೀಯತಾಂ ಎಂಬುವಂತಹ ಉಪದೇಶವನ್ನು ಆಚರಣೆಗೆ ತರುವುದಕ್ಕಾಗಿ ನಾವು ಮಾಡತಕ್ಕಂತಹ ಈ ವೇದ ಸಭೆಗಳು ಭಗವತ್ಪಾದರ ಕೃಪೆಯಿಂದ ನಿರ್ವಿಘ್ನವಾಗಿ ನಡೆಯುತ್ತಾ ಇವೆ ಎಂಬುದೇ ನಮಗೊಂದು ದೊಡ್ಡ ಸಂತೋಷದ ವಿಷಯಗಳು. ಆ ಭಗವತ್ಪಾದರು ನಮಗೆ ಅನೇಕ ವಿಧವಾದಂತಹ ಅನುಗ್ರಹವನ್ನು ಮಾಡಬಲ್ಲರು. ಅವರ ಬಗ್ಗೆ ನಾವು ಶ್ರದ್ಧೆಯನ್ನು ಇಟ್ಟುಕೊಂಡೆವು. ಶ್ರದ್ಧೆ ಮನುಷ್ಯರಿಗೆ ಮುಖ್ಯ. ಭಗವಂತನಲ್ಲಿ ಶ್ರದ್ಧೆ ವಿಶ್ವಾಸ ಯಾರಿಗೆ ಇರುತ್ತದೋ ಅವನ್ನ ಭಗವಂತ ಎಂದಿಗೂ ಕೈ ಬಿಡುವುದಿಲ್ಲ. ಆದರೆ ನಾವು ಆ ಶ್ರದ್ಧೆಯೇ ಇಲ್ಲದೆ, ವಿಶ್ವಾಸವೇ ಇಲ್ಲದೆ ಬರೀ ತೋರುಗಾಣಿಕೆಗೆ ನಾವು ದೇವರ ಪೂಜೆ ಮಾಡ್ತೀವಿ ಅಂತಂದರೆ ಅದು ಭಗವಂತನಿಗೆ ಸಂತೋಷ ತರುವುದಿಲ್ಲ, ಆ ಭಗವಂತನಿಗೆ ಇಷ್ಟವಾಗುವುದಿಲ್ಲ. ಭಗವಂತ ಹೇಳಿದರೆ ಪತ್ರಂ ಪುಷ್ಪಂ ಫಲಂತೋ ಯೋಗೇ ಭಕ್ತ್ಯಾ ಪ್ರಯತ್ಸತಿ ತದಹಂ ಭಕ್ತಿ ಮಹತಂ ಸ್ನಾಮಿ ಪ್ರಯತಾತ್ಮನಃ. ಆದ್ದರಿಂದ ಆ ಭಕ್ತಿ ಶ್ರದ್ಧೆಗಳು ಮುಖ್ಯ, ಆ ವಿಶ್ವಾಸ ಮುಖ್ಯ. ಆವಾಗಲೇ ನಾವು ಮಾಡತಕ್ಕಂತಹ ಕೆಲಸ ಭಗವಂತನಿಗೆ ಪ್ರೀತಿಕರವಾಗುತ್ತೆ. ಅದರಿಂದ ಬರಬಹುದಾದಂತಹ ಫಲ ನಮಗೆ ಸಿಗ್ತದೆ. ನಾವು ಆಸ್ತಿಕ ಪರಂಪರೆಯಲ್ಲಿ ಬಂದಿದ್ದೇವೆ. ನಮ್ಮ ಪರಂಪರೆ ಮೊದಲಿನಿಂದಲೂ ವೇದದಲ್ಲೂ ಶಾಸ್ತ್ರಗಳಲ್ಲೂ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ಬಂದ ಪರಂಪರೆ. ಈ ವೇದೋಕ್ತವಾದಂತಹ ಕರ್ಮಗಳನ್ನು ಆಚರಿಸಿ ನಾವು ಶ್ರೇಯೋವಂತರಾಗಬೇಕು ಎಂಬ ಶ್ರದ್ಧೆಯಿರತಕ್ಕಂತಹ ಪರಂಪರೆ. ಈ ಪರಂಪರೆಗೆ ಅನುಗುಣವಾಗಿ ನಾವು ವರ್ತಿಸಬೇಕು. ನಾವು ಇವತ್ತು ನಾವೇನೋ ದೊಡ್ಡದಾಗಿ ವಿಚಾರ ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ, ಇದೆಲ್ಲ ಏನು ಹುರುಳಿದ್ರೆ ಅಂತ ಹೇಳತಕ್ಕಂತಹ ಒಂದು ಅಪಸಿದ್ಧಾಂತಕ್ಕೆ ನಾವು ಬರಲ್ಲ. ನಮಗೆ ನಮ್ಮ ಪರಿಸರಗಳು ಅನೇಕವಾದಂತಹ ತಪ್ಪು ಕಲ್ಪನೆಗಳನ್ನು ನಮಗೆ ಕೊಡತಕ್ಕಂಥದ್ದು. ಎಷ್ಟೋ ಜನರು ವಿಚಾರವಾದಿಗಳನ್ನು ಹೆಸರಿಟ್ಟುಕೊಂಡು ನಮ್ಮ ಪ್ರಾಚೀನವಾದಂತಹ ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಥದ್ದಕ್ಕೆ ನಾವು ಬೀಳಬಾರದು. ಅಂಥವರ ಒಂದು ತಂತ್ರಕ್ಕೆ ನಾವು ಬಲಿಯಾಗಬಾರದು. ನಮ್ಮ ಪರಂಪರೆಯನ್ನು ಉಳಿಸತಕ್ಕಂಥ ಜವಾಬ್ದಾರಿ ನಮಗಿದೆ ಎಂಬಂತಹ ಕರ್ತವ್ಯ ಪ್ರಜ್ಞೆ ನಮಗಿರಬೇಕು. ಈ ಕರ್ತವ್ಯ ಪ್ರಜ್ಞೆಯಿಂದ ಪ್ರತಿಯೊಬ್ಬರೂ ಕೂಡ ಭಗವತ್ಪಾದರ ಈ ಒಂದು ಆಜ್ಞೆಯನ್ನು ಪರಿಪಾಲಿಸಬೇಕು. ಆವಾಗ ನಾವು ಕೃತಾರ್ಥರಾಗಬಹುದು, ಧನ್ಯರಾಗಬಹುದು. ನಮ್ಮ ಶೃಂಗೇರಿ ಜಗದ್ಗುರು ಸಂಸ್ಥಾನದಲ್ಲಿ ಈ ಶಂಕರ ಜಯಂತಿಯ ಆಚರಣೆ ಶತಮಾನದ ಹಿಂದೆಯೇ ಪ್ರಾರಂಭವಾಗಿದೆ. ಯಾವ ವಿಧವಾದಂತಹ ವಿಚ್ಛಿತ್ತಿ ಇಲ್ಲದೆ ಆಚರಣೆಗೆ ಬಂದಿದೆ. ಪ್ರತಿ ವರ್ಷ ವೈಶಾಖ ಶುಕ್ಲ ಪಾಡ್ಯದಿಂದ ಪಂಚಮಿವರೆಗೆ ಈ ಶಂಕರ ಜಯಂತಿಯನ್ನು ಆಚರಿಸಬೇಕು. ಭಗವತ್ಪಾದ ಶಂಕರರನ್ನು ಆರಾಧಿಸಬೇಕು. ಅವರ ಸನ್ನಿಧಿಯಲ್ಲಿ ವೇದ ಪಾಠ ನಡೆಯಬೇಕು. ಭಗವತ್ಪಾದರ ತತ್ವದ ಬಗ್ಗೆ ಉಪನ್ಯಾಸ ಮಾಹಿತಿ ನಡೆಯಬೇಕು. ಜನರಿಗೆ ಭಗವತ್ಪಾದರ ತತ್ವದ ಬಗ್ಗೆ ಅರಿವು ಮೂಡಬೇಕು, ಅರಿವನ್ನು ಮೂಡಿಸಬೇಕು ಎಂಬುವಂತಹ ಒಂದು ಕ್ರಮವನ್ನು ನಮ್ಮ ಹಿಂದಿನ ಗುರುಗಳು ಮಾಡಿಟ್ಟಿದ್ದರು. ಆ ಕ್ರಮವನ್ನೇ ನಾವು